ನಮಸ್ಕಾರ ಗಾಯ್ಸ್, ಯು ಆರ್ ವಾಚಿಂಗ್ ಮಾಟೆಕಿಸ್ ಅಂತ ಯೂಟ್ಯೂಬ್ ಚಾನಲ್. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋನಲ್ಲಿ ನಾವು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಕನ್ನಡ ಮೂವಿ. ಅದು 45 ಅಂದರೆ ತಪ್ಪಾಗಲ್ಲ. ಈ ಮೂವಿ ಟೈಟಲ್ ಏನು, ಅರ್ಥವಿದೆಯಾ, ಸಿನಿಮಾ ನೋಡ್ಬೋದಾ ಇಲ್ಲ ಸ್ಕಿಪ್ ಮಾಡ್ಬೋದಾ? ಲೆಟ್ಸ್ ಫೈಂಡ್ ಔಟ್. 45 ಒಂದು ಎಮೋಷ್ನಲ್ ಡ್ರಾಮಾ ಮತ್ತು ಲೈಫ್ ಬೇಸ್ಡ್ ಕಾನ್ಸೆಪ್ಟ್ ಮೂವಿ. ಸಿನಿಮಾ ಲೈಫ್ ಚಾನ್ಸಸ್, ಟೈಮ್ ವ್ಯಾಲ್ಯೂ ಮತ್ತು ಮನಸ್ಸಿನ ಸ್ಟ್ರಗಲ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಕಮ್ಮಿ, ಮೆಸೇಜ್ ಓರಿಯೆಂಟೆಡ್ ಮೂವಿ ಇದು. ಸ್ಟೋರಿ ರಿವಾಲ್ವ್ ಆಗೋದು ಒಂದು ಕ್ರೂಷಿಯಲ್ ಫೇಸ್ ಆಫ್ ಲೈಫ್ ಮೇಲೆ. ಅಂದರೆ ನಾನು ಇವಾಗ ಡೀಟೇಲಾಗಿ ಸ್ಟೋರಿ ಹೇಳ್ಕೊಂಡು ಹೋಗ್ತೀನಿ, ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. 45 ಅಂದರೆ ಒಂದು ಏಜ್, ಒಂದು ಟೈಮ್ ಫ್ರೇಮ್ ಅಥವಾ ಒಂದು ಟರ್ನಿಂಗ್ ಪಾಯಿಂಟ್. ಕ್ಯಾರೆಕ್ಟರ್ಸ್ ತಮ್ಮ ಪಾಸ್ಟ್ ಡಿಸಿಷನ್ಸ್ ಮತ್ತು ಪ್ರೆಸೆಂಟ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ರಿವ್ಯೂ ಅಂತ ಬಂದರೆ ನಾವು ಮಾತಾಡಬೇಕಾಗಿರೋದು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿ ಇದೆ. ಓವರ್ ಆ್ಯಕ್ಟಿಂಗ್ ಇಲ್ಲ, ಮೆಲೋ ಡ್ರಾಮಾ ಕಮ್ಮಿ, ಎಮೋಷ್ನಲ್ ಸೀನ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ಮಿಡಲ್ ಏಜ್ ವ್ಯೂಯರ್ಸ್ಗೆ ಮಾತ್ರ. ಇನ್ನು ಡೈರೆಕ್ಷನ್ ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ಬಂದರೆ ಡೈರೆಕ್ಟರ್ ಸಿಂಪಲ್ ನರೇಷನ್ ಫಾಲೋ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಕಾಮ್ ಮತ್ತು ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾಫ್ಟಾಗಿ ಎಮೋಷ್ನಲ್ ಆಗಿ ಸೀನ್ಸ್ನ ಸಪೋರ್ಟ್ ಮಾಡುತ್ತೆ. ಇನ್ನು 45 ಪಾಸಿಟಿವ್ ಎಫೆಕ್ಟ್ಸ್ ಬಗ್ಗೆ ಮಾತಾಡೋಣ. ಮೂವಿದು ಪಾಸಿಟಿವ್ಸ್ ಅಂದರೆ ರಿಲೇಟಬಲ್ ಲೈಫ್ ಕಾನ್ಸೆಪ್ಟ್ಸ್, ಹಾನೆಸ್ಟ್ ಪರ್ಫಾರ್ಮೆನ್ಸಸ್, ಮೀನಿಂಗ್ಫುಲ್ ಮೆಸೇಜ್, ಕ್ಲೀನ್ ಫ್ಯಾಮಿಲಿ ವ್ಯೂಯಿಂಗ್. ಅಂದರೆ ಒಂದಕ್ಕೊಂದು ಸಂಬಂಧ ಎಷ್ಟು ಚೆನ್ನಾಗಿ ಕೂಡಿಸಿದ್ದಾರೆ ಅಂದರೆ ಅದನ್ನು ನಾವು ವರ್ಣಿಸೋಕ್ಕೆ ಆಗಲ್ಲ. ಎಲ್ಲೂ ಅದನ್ನು ಪಾಯಿಂಟ್ ಔಟ್ ಮಾಡಿ ಮಿಸ್ಟೇಕು ಅಂತ ಪಾಯಿಂಟ್ ಔಟ್ ಮಾಡೋಕ್ಕೆ ಆಗಲ್ಲ. ಹಾನೆಸ್ಟ್ ಪರ್ಫಾರ್ಮೆನ್ಸಸ್ ಅಂತಂದರೆ ಇವಾಗ ಶಿವಣ್ಣವ್ರ ಆ್ಯಕ್ಟಿಂಗ್ ಆಗಲಿ, ಯಾರದೇ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಆಗಲಿ ಸೂಪರಾಗಿ ಅಲ್ಟಿಮೇಟಾಗಿ ಬಂದಿದೆ. ಇನ್ನು ಮೀನಿಂಗ್ಫುಲ್ ಮೆಸೇಜ್ ಇದೆ, ಟ್ರಾಫಿಕ್ ರಿಲೇಟೆಡು, ಯಂಗ್ಸ್ಟರ್ಸ್ ರಿಲೇಟೆಡು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಯು ಸರ್ಟಿಫಿಕೇಟು, ಎ ಸರ್ಟಿಫಿಕೇಟು ಅಂತ ಡಿವಿಷನೇ ಇಲ್ದಿರ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋ ಅಂಥ ಮೂವಿ. ಇನ್ನು ಸಿನಿಮಾದ ನೆಗೆಟಿವ್ ಅಂತ ಮಾತಾಡಿದ್ರೆ ನೆಗೆಟಿವ್ ಶೇಡ್ಸ್ ಸ್ವಲ್ಪ ಮಾತಾಡೋಣ. ಕೊಂಚ ನೆಗೆಟಿವ್ಸ್ ಹೇಳಬೇಕಂದ್ರೆ ಸ್ಲೋ ಪೇಸ್, ಅಂದರೆ ತುಂಬ ಲ್ಯಾಗ್ ಮಾಡಿರೋ ಥರ ಅನಿಸುತ್ತೆ. ತುಂಬ ಟೈಮ್ ಫ್ರೇಮು ತುಂಬ ಡ್ರ್ಯಾಗ್ ಮಾಡಿ ಸ್ವಲ್ಪ ಲೆಂತಿಯಾಗಿ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೋದಿತ್ತು. ಇನ್ನು ಲೆಸ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್, ಅಂದರೆ ಇವಾಗ ಮಾಸ್ ಆಡಿಯನ್ಸ್ ತುಂಬ ಇಷ್ಟಪಡ್ತಾರೆ. ಶಿವಣ್ಣನ ಮೂವೀಸು ಆಲ್ಮೋಸ್ಟ್ ಮಾಸಾಗಿ ಕಮರ್ಷಿಯಲಾಗಿ ಫೈಟು, ರೌಡಿಸಮ್ ಆ ಥರ ಇರುತ್ತೆ. ಆದರೆ ಇದು ಒಂಥರ ಮೈಥಾಲಜಿಕಲ್ ಮಾಡಿಬಿಟ್ಟವ್ರೆ. ಸೊ ಸ್ವಲ್ಪ ಮಾಸ್ ಎಂಟರ್ಟೈನ್ಮೆಂಟ್ ಕಮ್ಮಿ ಅನಿಸ್ತು. ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ. ಇನ್ನು ಯೂತ್ ಆಡಿಯನ್ಸ್ಗೆ ಕೊಂಚ ಬೋರಿಂಗ್ ಅಂತ ಫೀಲ್ ಆಗಬಹುದು. ಇವಾಗಿನ ಜನ್ರೇಷನ್ ಮೊದಲೇ ಇವತ್ತು ನೋಡಿ ನಾಳೆ ನೋಡಲ್ಲ. ಅಂಥದ್ರಲ್ಲಿ ಸ್ವಲ್ಪ ನನಗೆ ಯಾಕೋ ಯೂತ್ಗೆ ಅಷ್ಟು ಅಟ್ರಾಕ್ಷನ್ ಕಮ್ಮಿ ಆಗ್ಬೋದು ಮೂವಿ ಚಾನ್ಸಸ್ ಅನಿಸ್ತು. ಇನ್ನು ಕನ್ಕ್ಲೂಷನ್ ಪಾರ್ಟ್ ಅಂತ ಬಂದರೆ ಓವರಾಗಿ ಹೇಳಬೇಕಂದ್ರೆ 45 ಒಂದು ಥಿಂಕಿಂಗ್ ಆಡಿಯನ್ಸ್ಗೆ ಇಷ್ಟ ಆಗಿರೋ ಮೂವಿ. ಮಾಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇದು ನಿಮಗೆ ಅಲ್ಲ. ಅಂದರೆ ಮಾಸ್ ಎಂಟರ್ಟೈನ್ಮೆಂಟು ಶಿವಣ್ಣನ ರೌಡಿಸಮ್ ಫಿಲ್ಮ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆ ಇಂಟೆನ್ಷನಲ್ಲಿ ಹೋಗ್ತಾ ಇದ್ದೀರ ಥಿಯೇಟ್ರಿಗೆ ಅಂದರೆ ಅದು ನಿಮ್ಮಂಥವ್ರಿಗಲ್ಲ. ಆದರೆ ಮೀನಿಂಗ್ಫುಲ್ ಸಿನಿಮಾ ಇಷ್ಟ ಆದರೆ ಡೆಫಿನೆಟ್ಲಿ ನೋಡ್ಬೋದು. ಇಟ್ಸ್ ಮೈ ಬೆಸ್ಟ್ ಆ್ಯಂಡ್ ಪಾಸಿಟಿವ್ ಒಪಿನಿಯನ್ ಅನ್ಬೋದು. ಇನ್ನು ರೇಟಿಂಗ್ ಆ್ಯಂಡ್ ಔಟ್ರೋ ಬಗ್ಗೆ ಮಾತಾಡೋಣ ಅಂದರೆ ನಾವು ಈ ಮೂವಿಗೆ ಕೊಡ್ತಿದ್ದೀವಿ 3 ಔಟ್ ಆಫ್ 5. ನಿಮಗೆ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಾಟೆಂಕಿ ಚಾನಲ್ನ ಮಿಸ್ ಮಾಡ್ದಿರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮಾಟೆಕಿಸ್ ಅಂತೂ ಫಾಲೋ ಮಾಡ್ತೀರಿ. ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.